have erupted by Congress workers against JDS Lok Sabha candidate Prajwal Revanna here at Congress Bhavan. As you can see, the Congress workers are prepping Prajwal Revanna's effigy outside Congress House, and the police personals are present at the scene. As it's a sex scandal, women Congress workers are present and leading the protest. Chief Minister Siddaramaiah ordered a special investigation team to probe a sex scandal in which Prajwal Revanna is allegedly involved in. So we all know Prajwal Revanna is the grandson of former Chief Minister H.D. Deve Gowda and BJP JDS MP of Hassan district. And there have been controversial video clips that have been doing rounds of the JDS MP in Hassan, following which the Karnataka State Commission for Women asked the CM to set up a special investigative team. And now the Congress is accusing Prajwal Revanna of sexually assaulting women. As you can see, the Congress workers are using broomsticks and footwear to show their disappointment. All the Congress workers are holding up posters that say to put JDS Prajwal Revanna in jail. Such a funny one. ಇವತ್ತು ದೇಶ ಕಂಡ ಅತ್ಯಂತ ಕಾಮುಕ ಅಂದರೆ ಅದು ಪ್ರಜ್ವಲ್ ರೇವಣ್ಣ ಅನ್ನತಕ್ಕಂಥ ಸಾಬೀತಾಗಿದೆ. ಇವತ್ತು ನಿಜವಾಗ್ಲೂ ಅತ್ಯಂತ ದುಃಖಕರವಾದಂಥ ದಿನ. ಮುಗ್ಧ ಮಹಿಳೆಯರನ್ನ, ವಯಸ್ಕರವಾದಂಥ ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿ ಅವರ ಚಿತ್ರವನ್ನು ವಿಡಿಯೋ ಮಾಡಿಕೊಳ್ಳುವುದರ ಮೂಲಕ ಇವತ್ತು ಮಹಿಳೆಯರ ಅಗೌರವವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವೇಗೌಡರ ಕುಟುಂಬ ನಿಜವಾಗ್ಲೂ ಜೀವಂತವಾಗಿದೆಯಾ ಅನ್ನತಕ್ಕಂಥದ್ದು ಇವತ್ತು ನಮಗೆಲ್ಲ ಅನುಮಾನ ಬರ್ತಾ ಇದೆ. ದೇಶದ ಮಹಿಳೆಯರ ಬಗ್ಗೆ ಗೌರವ ಇರತಕ್ಕಂಥ ಪ್ರಧಾನಮಂತ್ರಿ ಕುಟುಂಬ ಅಂತ ಹೇಳ್ತೀರಾ. ಮಾನ್ಯ ದೇವೇಗೌಡರೇ, ನಿಮ್ಮ ಗುರುತು ಬಂದು ಮಹಿಳೆ, ಆ ಮಹಿಳೆ ಮೇಲೆ ಇಷ್ಟೊಂದು ಅತ್ಯಾಚಾರ ನಡೀತಾ ಇದ್ರು, ಆ ಮಹಿಳೆಯರನ್ನ ರಕ್ಷಣೆ ಮಾಡತಕ್ಕಂಥ ಒಂದೇ ಒಂದರ ಮಾತನ್ನು ಮಾತಾಡಲಿ ಅಂತ ಹೇಳಿದ್ರೆ ನೀವು ಈ ದೇಶದ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಕನ್ನಡಿಗರಿಗೆ ನೀವು ನೀಡಿರ್ತಕ್ಕಂಥ ಗೌರವ ಇದೆ ಅನ್ನತಕ್ಕಂಥದ್ದು ಬಹಿರಂಗ ಆಗಿದೆ. ದೇಶದ ಪ್ರಧಾನಮಂತ್ರಿ ಇಂಥ ಒಬ್ಬ ಅತ್ಯಾಚಾರ
ಅತ್ಯಾಚಾರಿನ ಪಕ್ಕದಲ್ಲಿ ಕುಂತ್ಕೊಂಡು ಇವತ್ತು ಜನತಾದಳ BJP ಇವತ್ತು ಸಮ್ಮಿಶ್ರ ಪಕ್ಷನ ಇವತ್ತು ರಚನೆ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮಂಥ ನೀಚಿಗೆಟ್ಟ ಮಾನ ಮರ್ಯಾದೆ ಇರತಕ್ಕಂಥ ಕುಟುಂಬನೂ ಇಲ್ಲ, ನಿಮ್ಮಂಥ ಕಿಡಿಗೇಡಿಗಳು ಯಾರಿಲ್ಲ. ದಯಮಾಡಿ ಕೂಡಲೇ ಇವತ್ತು ದೇವೇಗೌಡರು ಮುಂದೆ ಬಂದು ಕನ್ನಡಿಗರಾಗಿದ್ದರೆ, ನೀವು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣನ ಬಹಿರಂಗವಾಗಿ ಇವತ್ತು ಗಲ್ಲಿಗೇರಿಸಬೇಕಂತ ಹೇಳಿಕೆ ಕೊಡಬೇಕು. ಇಲ್ಲಾಂದರೆ ಅವ್ನು ಮಾಡಿರ್ತಕ್ಕಂಥ ಎಲ್ಲ ಪಾಪ ಕೃತ್ಯಕ್ಕೆ ಇವತ್ತು ದೇವೇಗೌಡರು, ರೇವಣ್ಣ, ಕುಮಾರಸ್ವಾಮಿನೇ ನೇರವಾಗಿ ಬೆಂಬಲ ಅನ್ನತಕ್ಕಂಥದ್ದನ್ನು ಬಹಿರಂಗಪಡಿಸಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಎಲ್ರಿ ಶೋಭಾ ಕರಂದ್ಲಾಜೆ, BJPಲಿ ಯಾರು ಹೆಣ್ಣು ಮಕ್ಕಳಿಲ್ವೇನ್ರಿ? ಇಷ್ಟು ಅನ್ಯಾಯ ಇವತ್ತು ಕರ್ನಾಟಕದ ನೆಲದಲ್ಲಿ ಆಗಿದ್ರು ಸಹ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅಧಿಕಾರಿಗಳ ಮೇಲೆ ಅತ್ಯಾಚಾರ ಮಾಡಿದ್ರು ಸಹ ಅವನ್ನ ಬಂಧಿಸಿ ಗುಂಡಾಗ್ತಾ ಇರತಕ್ಕಂಥ ಕರ್ತವ್ಯ ಮಾಡತಕ್ಕಂಥ ಎಲ್ಲ ಇಲಾಖೆಗೂ ಇವತ್ತು ನಾನು ಧಿಕ್ಕಾರನ ಕೂಗ್ತಾ ಇದ್ದೀನಿ. ನಿಜವಾಗ್ಲೂ ಕರ್ನಾಟಕದಲ್ಲಿ ಏನಾದರೂ ಜೀವಂತವಾಗಿರ್ತಕ್ಕಂಥ ಇಲಾಖೆಗಳಿದ್ರೆ ಅವರೇ ಸ್ವಯಂ ಪ್ರೇರಿತವಾಗಿ ಈ ಕಿಡಿಗೇಡಿ ವಿರುದ್ಧ ಇವತ್ತು ಕ್ರಮ ಕೈಗೊಳ್ಳಬೇಕು, ಅವನ್ನ ಬಹಿರಂಗವಾಗಿ ಗಲ್ಲಿಗೇರಿಸಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತೀನಿ. ಇವತ್ತು ಫಾರಿನ್ ಕಳಿಸಿರೋರು ಯಾರಂದ್ರೆ ನರೇಂದ್ರ ಮೋದಿ ಅವರೇ. ಯಾಕಂದ್ರೆ ಇಂತಹ ಒಬ್ಬ ಕೀಚಕ ಅಂತ ಗೊತ್ತಿದ್ರು ಸಹ ಪಕ್ಕದಲ್ಲಿ ಕರೆದು ನಿಲ್ಸ್ಕೊಂಡು ಇವತ್ತು ಅವನಿಗೆ ಟಿಕೆಟ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನೀವು ಯಾವ ಬೇಟಿ ಬಚಾವೋ ಯಾವ ಬೇಟಿ ಪಡಾವೋ ಅನ್ನತಕ್ಕಂಥ ನಿಮ್ಗೆ ಗೊತ್ತಿದೆ. ನೀವು ನಿಜವಾದ ಮಹಿಳಾ ವಿರೋಧಿಗಳು ಯಾರಂದ್ರೆ JDS और BJP ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ ಇವತ್ತು. Actually, we are demanding to the Prime Minister, like this kind of विकृत कामी बोलता है उन लोग को, उसको ऐसा लोग को लिए सपोर्ट कर रहा है BJP. ये नारा बोलता है बेटी बचाओ बेटी पढ़ाओ, ऐसा लोगों को, इन अत्याचारियों लोगों के लिए ऐसा प्रादेशिक पक्ष को इन लोग सपोर्ट करता है. इट्स कंडेम्टेड. एंड वन मोर थिंग इज, वो तो भाग चुका है, वो भाग चुका है. इतना बड़ा वो फैमिली पे आए ऐसा काम कर सकता है. ये विकृत कामी को अभी तो बंधन करना पड़ता है, गिरफ्तार करना है. ये शुड बी अरेस्ट. और उसके कानून में जो क्या है वो लीगल एक्शन शुड बी टेकन. वी आर डिमांडिंग एंड वी बर्न एफिजी ऑफ प्रज्वल रेवಣ್ಣ. he has to be arrested. ಇವತ್ತೇನು ಸರ್ಕಾರ, ಕೇಂದ್ರ ಸರ್ಕಾರ ಇಂಥ ಕಿಡಿಗೇಡಿಗಳು JDS ಜೊತೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ಥರ ಮಾಡಿಕೊಂಡು ಇವರು ಎಲೆಕ್ಷನ್ಗೋಸ್ಕರ ಇಂಥವ್ರಿಗೆ ಒಂದು ಸ್ಥಾನಮಾನ ಕೊಟ್ಟು ಎಲೆಕ್ಷನ್ ನಿಲ್ಲಿಸ್ತಾರೆ. ಅದನ್ನು ಇವರು ಬೇರೆ ಪಕ್ಷದವ್ರು ಮಾಡಿದರೆ ಅದನ್ನು ಹೈಲೈಟ್ ಮಾಡ್ತಾಯಿದ್ರು. ಏನು ಈ ಪಕ್ಷದವ್ರಿಗೆ ಓಟ್ ಹಾಕಬೇಡಿ, ಇವರು ಪಕ್ಷ ಸರಿ ಇಲ್ಲ, ಹೆಣ್ಮಕ್ಳಿಗೆ ಹಾಳು ಮಾಡ್ತಾರೆ ಅಂತ. ಇವಾಗ ಅವ್ರ ಪಕ್ಷದಲ್ಲಿ ಇಂಥವ್ರಿಗೆ ಇಟ್ಕೊಂಡಿದ್ದಾರಲ್ಲ, ಮೋದಿಯವ್ರು ಏನು ಮಾಡಬೇಕು? ಅದಕ್ಕೆ BJP ಅವ್ರು ಏನು ಮಾಡಬೇಕು? ಬೇರೆಯವ್ರದ್ದಾಗಿದ್ದರೆ ಮಾತಾಡ್ತಾಯಿದ್ರು. ಮಂಗಳೂರು ಮುಚ್ಚಾಕಿದ್ರು, ಧರ್ಮಸ್ಥಳದ ಹತ್ರ ಆಗಿದಂಥ ಕೇಸನ್ನ ಮುಚ್ಚಾಕಿದ್ರು. ಬೇರೆ ಕಡೆ ಇಂಥದ್ದೆಲ್ಲ ದೊಡ್ಡವ್ರ ಮಕ್ಕಳನ್ನೆಲ್ಲ ಸೇಫ್ ಮಾಡಿಬಿಡ್ತಾರೆ. ಬಡವ್ರ ಮಕ್ಕಳು ಅದೇ ಕಾಂಗ್ರೆಸ್ನವ್ರು ಯಾರಾದರೂ ಆಗಿದ್ರೆ ದೊಡ್ಡ ಪ್ರಚಾರ ತೊಗೊಳ್ತಾಯಿದ್ರು, ಅವ್ರಿಗೆ ನೇಣು ಹಾಕ್ರಿ ಅಂಥೇಳಿ. ಯಾಕೆ ಇವ್ರು ಇವಾಗ ನೇಣು ಹಾಕಬಾರ್ದು? ಇಂಥವ್ರಿಗೆಲ್ಲ ನೇಣು ಹಾಕ್ಬೇಕು. ಇವ್ರಿಗೆಲ್ಲ ನಾಚಿಕೆ ಆಗಬೇಕು. ಇಂಥ ಸಂಸದರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ, ಇವರೆಲ್ಲ ಸರ್ವಿಸ್ ಮಾಡ್ತಾರೆ, ಪಬ್ಲಿಕ್ ಸರ್ವಿಸ್ ಮಾಡ್ತಾರೆ ಇವರು, ಇಂಥ ಕಿಡಿಗೇಡಿಗಳು ಅಂತ ಅಂದ್ಬಿಟ್ಟು ಅವರು ಮೋದಿಗೇನು ಗೊತ್ತಾಗಬೇಕು, ಅಮಿತ್ ಶಾ ಗೊತ್ತಾಗಬೇಕು, ಎಲ್ಲ BJP ಸರ್ಕಾರಕ್ಕೆ ಗೊತ್ತಾಗಬೇಕು. ಬೇರೆಯವ್ರು ಮಾಡಿದ ತಪ್ಪು ಬೇರೆ ಎಲ್ಲ. ಸಣ್ಣವ್ರು ಮಾಡಿದರೆ ತಪ್ಪಲ್ಲ, ದೊಡ್ಡವರು ಮಾಡಿದರೆ ಇದು ಅವ್ರಿಗೆಲ್ಲ ಸೇಫ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಸಣ್ಣವ್ರು ಮಾಡಿದರೆ ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೇನೆ ನೇಣಾಕ್ರಿ ಅಂತೀರಾ. ಈಗ ಹಿಡೀರಪ್ಪ ಇವ್ರಿಗೆ ಎಲ್ಲಿದ್ದಾರೆ ಅಂತ. ಬಚಾವ್ ಮಾಡ್ತೀರಲ್ಲ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಅಂದ್ಬಿಟ್ಟು ಇಂಥವ್ರಿಗೆಲ್ಲ ಬಚಾವ್ ಮಾಡ್ತೀರಲ್ಲ. ನಿಮಗೆ ಮಾನ ಮರ್ಯಾದೆ ಇದೆಯಾ? ನೀವು ಸರ್ಕಾರ ನಡೆಸ್ತೀರಾ? ಗೊತ್ತಾಗತ್ತೆ ಈ ಸತಿ ನೀವೇನು ಎಷ್ಟು ಟಿಕೆಟು ಕರ್ನಾಟಕದಲ್ಲಿ ತಗೊಳ್ತೀರಾ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗತ್ತೆ ನೀವೇನು ಮಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು. ದಯವಿಟ್ಟು ಇಂಥವ್ರಿಗೆಲ್ಲ ಅವಕಾಶ ಕೊಡಬೇಡಿ, ಇಂಥವ್ರಿಗೆಲ್ಲ ದೂರ ಇಡಿ ಅಂಥೇಳಿ ನಾನು ಮೋದಿ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ.